ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಕ್ಕಳ ಜೀವಕ್ಕಿಲ್ವ ಬೆಲೆ ಅನ್ನೋ ಪ್ರಶ್ನೆ. ಯಾಕಂದ್ರೆ ಅಂಕೋಲದಲ್ಲಿ ಬೀಳುವ ಹಂತದಲ್ಲಿ ಸರ್ಕಾರಿ ಶಾಲೆ ಇದೆ. ಗೆದ್ದಲು ಹಿಡಿದ ಮೇಲ್ಛಾವಣಿ ಯಾವಾಗ ಬೀಳುತ್ತೋ ಹೇಳೋದಕ್ಕಾಗೋದಿಲ್ಲ, ಆ ರೀತಿಯ ಗೋಡೆ. ಧಾರವಾಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿ. ಒಂದೇ ಕೊಠಡಿಯೊಳಗೆ ಎರಡೆರಡು ತರಗತಿ ನಡೀತಾ ಇವೆ. ಪೋಷಕರೇ ಹಣವನ್ನ ಹಾಕಿ ಸಣ್ಣ ಪುಟ್ಟ ದುರಸ್ತಿ ಕಾರ್ಯವನ್ನ ಮಾಡಿದ್ದಾರೆ. ಬೀಳುವ ಹಂತಕ್ಕೆ ಸರ್ಕಾರಿ ಶಾಲಾ ಕೊಠಡಿ ಬಂದು ನಿಂತಿದೆ. ಶೀಘ್ರ ನೂತನ ಕಟ್ಟಡವನ್ನು ನಿರ್ಮಿಸಿ ಅಂತ ಹೇಳಿ ಒತ್ತಾಯಿಸುತ್ತಿದ್ದಾರೆ. ಪ್ರತಿದಿನ ಮಕ್ಕಳು ಜೀವವನ್ನು ಕೈಯಲ್ಲೇ ಹಿಡಿದು ಪಾಠವನ್ನು ಕೇಳಬೇಕಾದಂತಹ ಪರಿಸ್ಥಿತಿ. ಹಲವು ಬಾರಿ ಮನವಿಯನ್ನು ಮಾಡಿದರೂ ಕೂಡ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಮಕ್ಕಳನ್ನು ಶಾಲೆ ಕಳಿಸೋದಕ್ಕೆ ಪೋಷಕರು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡ ಇದು. ಮೇಲ್ಛಾವಣಿ ಸರಿ ಇಲ್ಲ, ಗೋಡೆಗಳು ಸರಿ ಇಲ್ಲ, ಯಾವಾಗ ಬೀಳುತ್ತೋ ಅದ್ರ ಬಗ್ಗೆಯೂ ಕೂಡ ಗೊತ್ತಿಲ್ಲ. ಆದರೂ ಪಾಠ ಪ್ರವಚನ ಪ್ರತಿನಿತ್ಯ ನಡೀತಾ ಇದೆ. ಕಟ್ಟಡದ ಸ್ಥಿತಿ ಹೀಗಿರೋದ್ರಿಂದ ಎಷ್ಟೋ ಮಂದಿ ತಮ್ಮ ಮಕ್ಕಳನ್ನು ಕಳಿಸ್ತಾ ಇಲ್ಲ. ಮಕ್ಕಳ ಸಂಖ್ಯೆಯೂ ಕೂಡ ಇಳಿಮುಖ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ನಮ್ಮ ಪ್ರತಿನಿಧಿ ಅಶೋಕ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಹಾರವಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ದುಸ್ಥಿತಿಗೆ ಬಂದು ತಲುಪಿರ್ತಕ್ಕಂಥದ್ದು. ಸುಮಾರು 141 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಶಾಲೆಯ ಬಿಲ್ಡಿಂಗ್ ಇದೀಗ ಸಂಪೂರ್ಣವಾಗಿ ಶಿಥಿಲ ಆಗಿದೆ. ಹೀಗಾಗಿ ಈ ಶಾಲೆಯಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡೋದಕ್ಕೂ ಕೂಡ ಹಿಂದೇಟು ಆಗ್ತಿದ್ದಾರೆ. ಹೀಗಾಗಿ ಪೋಷಕರು ಇವತ್ತು ಈ ಶಾಲೆಯ ಮುಂಭಾಗದಲ್ಲಿ ಎಲ್ಲರೂ ಕೂಡ ಬಂದು ಸೇರಿಕೊಂಡಿದ್ದಾರೆ. ಸೊ ಈ ಬಗ್ಗೆ ಹೊಸ ಬಿಲ್ಡಿಂಗ್ ಕಟ್ಟಿಕೊಡಬೇಕು ಅಂತೇಳಿ ಸಾಕಷ್ಟು ಬಾರಿ ಇಲ್ಲಿನ ಶಿಕ್ಷಕರು, SDMC ಸೇರಿದಂತೆ ಪೋಷಕರು ಇಲಾಖೆಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇವರಿಗೂ ಕೂಡ ಯಾವುದೇ ಅಂತ ಪರಿಹಾರ ಸಿಕ್ಕಿಲ್ಲ. ಶಾಲೆಯ ಮುಖ್ಯ ಶಿಕ್ಷಕಿದ್ದಾರೆ. ಮತ್ತು ಮೇಡಮ್, ಮೊದಲು ಎಷ್ಟು ಮಕ್ಕಳಿದ್ರು, ಈಗ ಎಷ್ಟು ಮಕ್ಕಳಿದ್ದಾರೆ? ಸರ್, ಈಗ ನಾನು ಸ್ಕೂಲಿಗೆ ಬಂದು 10 ವರ್ಷ ಆಯಿತು ಸರ್. ಆಗ ನಾನು ಬಂದಾಗ 115 ಮೇಲೆ ಮಕ್ಕಳಿದ್ದು ಸಂಖ್ಯೆ ಇತ್ತು ಸರ್. ತದನಂತರ 70, 60, 50, ಈಗ ಸರ್ ಈ ಸಲ 46ಕ್ಕೆ ಬಂದುಬಿಟ್ಟಿದೆ ಸರ್. ಶಿಕ್ಷಕರ ಕೊರತೆ ಇದೆ. ಮೊದಲೇ ಸರ್ ಕೊರತೆಯೂ ಇದೆ. ಮೊದಲು ಸರ್ 5 ಶಿಕ್ಷಕರಿದ್ದರು. ಈಗ ಕೇವಲ 2 ಶಿಕ್ಷಕರು ಇದ್ದಾರೆ. ಮತ್ತು ಈಗ ಒಂದು ಗೆಸ್ಟ್ ಟೀಚರನ್ನು ನಮ್ಗೆ ಕೊಟ್ಟಿದ್ದಾರೆ. ಈಗ ಈ ಮಳೆಗಾಳಿ ಬಂದಾಗ ಹೇಗೆ ಮಕ್ಕಳನ್ನು ಹೇಗೆ ಒಂದೇ ತರಗತಿಯಲ್ಲಿ 2 ಕ್ಲಾಸ್ ಮಾಡ್ತೀರಾ ಹೇಗೆ? ಈಗ ಹೇಳಬೇಕಂದ್ರೆ ಕೊಠಡಿ ಇಲ್ಲ ಸರ್ ನಮಗೆ. ಈಗ ಮಳೆ ಬಿದ್ದಾಗ ಅಲ್ಲಿಂದ ಏನಾಗ್ತದೆ, ಮೇಲ್ಗಡೆಗೆ ಅದು ಗೋಡೆಯಿಂದ ನೀರು ಸುರಿಯುತ್ತದೆ ಸರ್, ಮತ್ತು ಹುತ್ತ ಕಟ್ಟುತ್ತದೆ. ಕಿಟಕಿ ಒಳಗಡೆಯಿಂದ ಎಲ್ಲ ನೀರು ಬಂದು ಪೂರ್ತಿ ಸಂಪೂರ್ಣವಾಗಿ ಆ ಗೋಡೆ ಎಲ್ಲ ತೇವವಾಗಿಬಿಟ್ಟಿತ್ತು ಸರ್. ಅದು ಪೂರ್ತಿ ನೆಲ ಎಲ್ಲ ಟೈಲ್ಸ್ ಎಲ್ಲ ಒದ್ದೆಯಾಗಿ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಕಿಟಕಿ ಬಾಗಿಲೆಲ್ಲ ಹಾಕೊಂಡು ಒಳಗಡೆ ಕೂತ್ಕೊಳ್ಬೇಕು. ಅದು ಸುರಕ್ಷತೆ ಅಲ್ಲ ಅಂತ ಗೊತ್ತು ಸರ್ ನನಗೆ. ಹಾಗೆ ಪ್ರತಿಯೊಂದು ಕೊಠಡಿಯೂ ಹಾಗೆ. ಈಗ ಕೊಠಡಿ ಇಲ್ಲದೆ ಸರ್ ಅಲ್ಲಿ ಕೆಳಗಡೆದು ಇದು ಸುರಕ್ಷಿತ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಅಲ್ಲಿ ನೀವು ನೋಡಿರ್ಬೋದು ಪೂರ್ತಿ ಮಹಡಿಗಳ ಇದು ಹಂಚೆಲ್ಲ ಹೋಗಿದೆ, ಅದು ಜಂತಿಗಳೆಲ್ಲ ಹಾಕ್ತಾರಲ್ಲ ಅದೆಲ್ಲ ಹೋಗಿದೆ ಸರ್. ಅದ್ರ ಬಗ್ಗೆ ಮಕ್ಕಳಿಗೆ ಕುಳಿಸ್ಕೊಂಡು ಕಲಿಸೋದು ಭಾಳ ಕಷ್ಟ ಇದೆ ಸರ್. ತೊಂದರೆ ಆಗ್ತಾ ಇದೆ. ಹೌದು ಸರ್. ಈಗ ಪಾಲಕರು ನಮ್ಮ ಜೊತೆ ಇದೆ. ಮೇಡಮ್, ನೀವು ಮಕ್ಕಳನ್ನ ಇಲ್ಲಿ ಕಳಿಸ್ತೀರಿ. ಸೊ ಗಾಳಿ ಮಳೆ ಬಂದಾಗ ತಮ್ಮ ಮಕ್ಕಳ ಬಗ್ಗೆ ಆತಂಕ ಇರೋದಿಲ್ಲ? ಅಂದರೆ ಏನಾಯಿತು ಏನು ಎತ್ತ ಅಂತ? ಹೌದು, ಆತಂಕ ಇರುತ್ತೆ. ಯಾಕಂದರೆ ನಾವು ಈಗ ಅಂದರೆ ಶಾಲೆ ನಮ್ಮ ಪಕ್ಕನೇ ಇರೋದಿಲ್ಲ. ನಾವು ಬಂದು ನೋಡ್ತೀವಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ. ಇವಾಗ ಏನಾಗುತ್ತೆ ಅಂದರೆ ಬಿಸಿ ಊಟ ಮಾಡಬೇಕಾದ್ರೆ ಮಳೆ ಜೋರಾಗಿ ಬಂದಾಗ ಅವ್ರಿಗೆ ಪಾಪ ಊಟ ಮಾಡಲಿಕ್ಕೂ ಸ್ಥಳ ಇಲ್ಲಾಗಿದೆ. ಮಳೆ ಸಿಕ್ಕಾಪಟ್ಟೆ ಬಂದು ಅದು ಅಂದರೆಲ್ಲ ನೀರು ಬೀಳುತ್ತೆ. ಆ ಥರ ವ್ಯವಸ್ಥೆ ಆಗಿದೆ. ಈಗ ಮಕ್ಕಳಿಗೂ ಶಾಲೆ ಕಳಿಸ್ಲಿಕ್ಕೂ ಟೀಚರ್ಸು ಇಲ್ಲ. ಟೀಚರ್ಸ್ ಇಬ್ಬರೇ ಇರ್ತಾರೆ. ಅವ್ರು ಹೆಂಗೆ ಹ್ಯಾಂಡಲ್ ಮಾಡೋದು ಈ ಶಾಲೆನ? ಈಗ ಗೆಸ್ಟ್ ಟೀಚರಾಗಿ ಒಬ್ಬರಿಗೆಲ್ಲ ನೇಮಿಸಿದ್ದಾರೆ. ಪಾಪ ಎಷ್ಟರ ಅಂತ ಪಾಲಕರೆಲ್ಲ ಸೇರಿ, SDMC ಸದಸ್ಯರೆಲ್ಲ ಸೇರಿ ಮತ್ತೊಬ್ಬರು ಟೀಚರನ್ನು ಇಟ್ಕೊಂಡು ಅವರಿಗೆಲ್ಲ ಹಣ ಕೊಟ್ಟು ಅವ್ರಿಗೆ ಕಳಿಸ್ಲಿಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಈಗ ಮತ್ತೆ ಮುಂದೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈಗ ಶಾಲೆ ಬೇಗ ಕಾರ್ಯನಿರ್ವಹಿಸ್ತದೋ ಇಲ್ವೋ ಅಂತ ಆ ಆತಂಕದಲ್ಲಿ ಇದ್ದೀವಿ ನಾವೆಲ್ಲರೂ. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ SDMC ಅಧ್ಯಕ್ಷರು, ಪಾಲಕರು, ಜೊತೆಗೆ ಮುಖ್ಯ ಶಿಕ್ಷಕರು ಹೇಳ್ತಕ್ಕಂಥ ಮಾತು. ಪ್ರಮುಖವಾಗಿ ಈ ಸಮಸ್ಯೆ ಬಗ್ಗೆ ಶಿಕ್ಷಣ ಇಲಾಖೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೂ ಕೂಡ ತಂದಿದ್ದೇವೆ. ಸೊ ಆದಷ್ಟು ಬೇಗ ಈ ಸಮಸ್ಯೆ ಅಂದರೆ ಹೊಸ ಬಿಲ್ಡಿಂಗನ್ನು ಕಟ್ಟಿಕೊಡುವಲ್ಲಿ ಎಲ್ಲರೂ ಕೂಡ ಕಾರ್ಯವನ್ನು ಜೋಡಿಸಬೇಕು ಮತ್ತು ಈ ಬಗ್ಗೆ ಸಹಾಯವನ್ನು ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಶೋಕ್, TV9 ಕಾರವಾರ.